ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳು ಎಂಬ ಶೀರ್ಷಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಿಂದ 7ನೇ ಅಧ್ಯಾಯದ ಒಳಗಿನ ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಆಯ್ದ ಭಾಗಗಳನ್ನು ಮಾತನಾಡುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 44ನೇ ವಚನ. ಮತ್ತಾಯ 5:44 ವಾಕ್ಯ ಹೇಗೆ ಹೇಳ್ತದೆ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಪ್ರಪಂಚವನ್ನು ಕದಲಿಸಿದ ಒಂದು ಬೋಧನೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬ ಬೋಧನೆ. ಇಲ್ಲಿಯೂ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯನ್ನು ಉಲ್ಲೇಖಿಸಿ ಈಗ ಈತನು ಈ ಒಂದು ಬೋಧನೆಯನ್ನು ಮಾಡಿದ್ದಾನೆ. ಹಳೆ ಒಡಂಬಡಿಕೆ ಬೋಧನೆ ಏನು? ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದಿರಷ್ಟೇ. ಆದರೆ ಯೇಸು ಕ್ರಿಸ್ತನ ಬೋಧನೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಪ್ರಿಯರೇ, ದೇವರು ಕ್ರಿಸ್ತನ ಸಭೆಗೆ ಕೊಟ್ಟ ಒಂದು ಪ್ರಾಮುಖ್ಯವಾದ ಜವಾಬ್ದಾರಿ. ಯೇಸು ಕ್ರಿಸ್ತನು ಕೊಟ್ಟ ಈ ಬೋಧನೆಯನ್ನು ಅನುಸರಿಸುವ ಜನರು, ಅವರ ಪ್ರಾರ್ಥನೆಯಿಂದಲೇ ಈ ಪ್ರಪಂಚ ಎಷ್ಟೋ ಸುರಕ್ಷಿತವಾಗಿದೆ. ಇಂಥವರ ಪ್ರಾರ್ಥನೆಯನ್ನು ದೇವರು ಕೇಳಿ ಅನೇಕರನ್ನು ಆಶೀರ್ವದಿಸಿದ್ದಿದೆ. ಹೇಗಿದೆ ನೋಡ್ರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಒಂದು ಪ್ರಧಾನವಾದ ಕಾರ್ಯ. ಆತನನ್ನು ಹಿಂಸಿಸುವವರಿಗೋಸ್ಕರ ಆತನು ಪ್ರಾರ್ಥಿಸಿದ್ದಾನೆ. ಆತನನ್ನು ದ್ವೇಷಿಸುವವರಿಗೋಸ್ಕರ ಆತನು ಕ್ಷಮಾಪಣೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅವರ ಮೇಲೆ ತನ್ನ ಪ್ರೀತಿಯನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಮಾತ್ರವಲ್ಲದೆ ಪಾಪದ ನಿಮಿತ್ತ ದೇವರಿಗೆ ಶತ್ರುಗಳಾಗಿದ್ದ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ. ನಮಗಾಗಿ ಆತನು ವಿಜ್ಞಾಪಿಸಿದ್ದಾನೆ. ದೇವರ ಪ್ರೀತಿಯ ಪ್ರದರ್ಶನದ ಪರಮಾವಧಿ ಇದೆ. ನಾವು ಕೇವಲ ಅಶಕ್ತರಾಗಿದ್ದಾಗಲೇ, ನೀತಿವಂತರಾಗಿದ್ದಾಗಲೇ, ನಾವು ಪಾಪಿಗಳಾಗಿದ್ದಾಗಲೇ ದೇವರು ತನ್ನ ಮಗನನ್ನು ನಮಗೋಸ್ಕರ ಅರ್ಪಿಸಿದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವಂಥ ಪ್ರೀತಿ ಏನೆಂಬುದನ್ನು ಆತನು ತೋರಿಸಿದ್ದಾನೆ. ಮುಂದಿನ ವಾಕ್ಯಗಳು ಹೇಳ್ತದೆ, ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ದವರು, ದೇವರಿಗೆ ಶತ್ರುಗಳಾಗಿದ್ದವರು, ತನ್ನ ಮಗನ ಮುಖಾಂತರ, ಆತನ ರಕ್ತದ ಮುಖಾಂತರ ಹೇಗೆ ನಮ್ಮನ್ನು ಸಮಾಧಾನ ಪಡಿಸಿಕೊಂಡು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡ ಎಂಬ ಭಾಗವನ್ನು ಮುಂದಿನ ಭಾಗಗಳಲ್ಲಿ ನಾವು ರೋಮ 5ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಮುಂದಕ್ಕೆ ಓದ್ತೇವೆ. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ಯೇಸು ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸಿದ್ದಲ್ಲದೆ ನಮಗಾಗಿ ಪ್ರಾರ್ಥಿಸಿದ್ದಾನೆ. ಇದನ್ನು ಆತ ನಮಗೆ ಕಲಿಸ್ತಾನೆ. ಯಾರ್ಯಾರು ನಮ್ಮನ್ನು ವೈರಿಗಳಂತೆ ಕಾಣ್ತಾರೋ, ದ್ವೇಷಿಸ್ತಾರೋ ಅವರಿಗಾಗಿ ಪ್ರಾರ್ಥಿಸುವುದನ್ನು ನಾವು ಆರಂಭಿಸೋಣ. ನಮ್ಮನ್ನು ಹಿಂಸಪಡಿಸುವವರಿಗೋಸ್ಕರ ಪ್ರಾರ್ಥಿಸುವುದನ್ನು ಆರಂಭಿಸೋಣ. ಹಲವು ವರ್ಷಗಳ ಹಿಂದೆ ಒಂದು ಎಸ್ಟೇಟ್, ಅದರೊಳಗೆ ಅನೇಕ ಮಂದಿ ಆಳುಗಳು, ಅದರಲ್ಲೂ ವಿಶೇಷವಾಗಿ ಆಫ್ರಿಕಾದ ಬುಡಕಟ್ಟು ಜನಾಂಗದ ಕೆಲವು ಗುಲಾಮರು ಇದ್ರು. ಅದರಲ್ಲಿ ಒಬ್ಬ ಹದಿಹರೆಯದ ಹುಡುಗ, ಆತನಿಗೆ ದೇವರಲ್ಲಿ ಎಷ್ಟೋ ಭಯಭಕ್ತಿ. ಆತನು ತನ್ನ ಒಡತಿಗೆ ಏನೇನು ಕೆಲಸ ಮಾಡಿಕೊಳ್ಳಬೇಕು ಇತರ ಆಳುಗಳೊಂದಿಗೆ ಆತನು ಮಾಡ್ತಿದ್ದ. ಅದೇ ವೇಳೆಯಲ್ಲಿ ಆತನು ಯಾವಾಗಲೂ ದೇವರನ್ನು ಸ್ತುತಿಸುವವನು, ಹಾಡುವವನು, ಸಮಯ ಸಿಕ್ಕುವಾಗಲೂ ಆತನು ದೇವರನ್ನು ಪ್ರಾರ್ಥಿಸುವವನು. ಆದರೆ ಒಡತಿಗೂ ಇವನು ಪ್ರಾರ್ಥಿಸುವುದನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಈತನನ್ನು ದ್ವೇಷಿಸ್ತಿದ್ಲು, ಈತನು ಪ್ರಾರ್ಥಿಸಬಾರದೆಂಬುದಾಗಿ ಕಡ್ಡಾಯಪಡಿಸ್ತಿದ್ಲು, ಈತನು ನಾನಾ ವಿಧವಾಗಿ ಬೈತಿದ್ಲು. ಆದರೂ ಈತನು ಪ್ರಾರ್ಥಿಸುವುದನ್ನು ನಿಲ್ಲಿಸಲಿಲ್ಲ. ಇದು ಆಕೆಗೆ ವಿಪರೀತವಾಗಿ ಕರಕರೆಯಾಗಿ ಒಂದು ದಿವಸ ಅವನನ್ನು ವಿಪರೀತವಾಗಿ ಮನಸ್ಸು, ಇಚ್ಛೆ, ಬೆತ್ತದಿಂದ ತನ್ನ ಕೋಪ ಆರುವ ತನಕ ಹೊಡೆದ್ಲು. ಬೆತ್ತದ ವಿಪರೀತ ಹೊಡೆತವನ್ನು ತಾಳಿ ಮೈಯೆಲ್ಲ ಪೆಟ್ಟು ಬಾಸುಂಡೆಗಳಿಂದ ಏಳಲಾರದ ಸ್ಥಿತಿಯಲ್ಲಿ ಆ ಹದಿಹರೆಯದ ಬಾಲಕ ಹಾಗೆಯೇ ಮುದುರಿಕೊಂಡ. ಒಂದು ಕೊಠಡಿಯೊಳಗೆ ಆತನು ಮುದುರಿಕೊಂಡು ಬಿದ್ದ. ಮಿಕ್ಕ ಗುಲಾಮರು ತಮ್ಮ ತಮ್ಮ ಕೆಲಸಗಳಲ್ಲಿದ್ದಾರೆ. ಒಡತಿ ತಿರುಗಿ ತನ್ನ ಮನೆಯಲ್ಲಿ ಹಾಕಿದ್ದಾಳೆ. ಆದರೆ ಇದ್ದಕ್ಕಿದ್ದಾಗೆ ನಡೆದ ಒಂದು ಸಂಗತಿ, ಆ ಯಜಮಾನಿಯ, ಆ ಒಡತಿಯ ಮಗನು ಅಸ್ವಸ್ಥ, ಇದ್ದಕ್ಕಿದ್ದಾಗೆ ಅಸ್ವಸ್ಥನಾದ. ವಿಪರೀತ ಬಾಧೆಯಲ್ಲಿ ಆತನು ಅಳ್ತಿದ್ದಾನೆ. ಯಾವ ಚಿಕಿತ್ಸೆ ಕೊಟ್ಟರೂ ಫಲ ಕಾಣ್ತಿಲ್ಲ. ಆ ಒಡತಿಯ ಮಗನ ನರಳಾಟವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ.
ಆಕೆ ಏನು ಪ್ರಯತ್ನ ಪಟ್ಟರು ತನ್ನ ಮಗನು ಸುಧಾರಿಸ್ತಿಲ್ಲ. ಆಗ ಆಕೆ ಬಳಿ ಕೆಲಸ ಮಾಡ್ತಿದ್ದ ಗುಲಾಮರಲ್ಲಿ ಕೆಲವರು ಆ ಒಡತಿಗೆ ಹೇಳಿದ್ರು, ನೀನು ಬೆಳಗ್ಗೆ ಬೆತ್ತದಿಂದ ವಿಪರೀತ ಪೆಟ್ಟು ಕೊಟ್ಟ ಆ ಬಾಲಕನಿಗೆ ಹೇಳು, ಅವನು ಒಂದು ವೇಳೆ ನಿನ್ನ ಮಗನಿಗಾಗಿ ಪ್ರಾರ್ಥಿಸ್ತಾನೆ, ಅವನು ಪ್ರಾರ್ಥಿಸಿದ್ರೆ ನಿನ್ನ ಮಗನು ಸರಿಯಾಗ್ಬೋದು. ಆಕೆಗೆ ಮನಸ್ಸು ಒಪ್ಪಲಿಲ್ಲ. ಅವನನ್ನು ಪ್ರಾರ್ಥನೆಗೆ ಕರೆ ಕಳಿಸ್ಲಿಕ್ಕೆ ಆಕೆ ಮನಸ್ಸು ಒಪ್ಪಲಿಲ್ಲ. ಆದರೆ ತನ್ನ ಮಗನು ನರಳುವುದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕಡೆಗೆ ಹೇಗೋ ಮನಸ್ಸು ಮಾಡಿ ಆಕೆ ತನ್ನ ಇತರ ಗುಲಾಮರ ಬಳಿ, ತನ್ನ ಕೆಲಸದವರ ಬಳಿ ಹೇಳ್ತಾಳೆ, ಅವನು ಪ್ರಾರ್ಥಿಸ್ತಾನ, ಬೆಳಿಗ್ಗೆ ನಾನು ಎಷ್ಟೋ ಆತನಿಗೆ ಪೆಟ್ಟು ಕೊಟ್ಟಿದ್ದೇನಲ್ಲ, ಬೈದಿದ್ದೇನಲ್ಲ, ಅವಮಾನಪಡಿಸಿದ್ದೇನಲ್ಲ, ಅವನು ಪ್ರಾರ್ಥಿಸ್ತಾನ. ಆಗ ಆಕೆ ಆಳುಗಳು ಹೇಳ್ತಾರೆ, ಇಲ್ಲ ಪ್ರಾರ್ಥಿಸ್ತಾನೆ. ಕಡೆಗೆ ಅವನ ಬಳಿ ಕೇಳಿಕೊಳ್ತಾರೆ, ಯಜಮಾನ್ಯ ಮಗನಿಗಾಗಿ ಪ್ರಾರ್ಥಿಸುವಂತೆ. ನೋವಿನಲ್ಲಿ ಮಲಗಿದ್ದ ಆ ಹದಿಹರೆಯದ ಬಾಲಕ ಆತನು ಅಲ್ಲೇ ಎದ್ದು ಮೊಣಕಾಲೂರಿ ಯಜಮಾನಿಯ ಮಗನು ಗುಣ ಹೊಂದುವಂತೆ ಪ್ರಾರ್ಥಿಸ್ತಾನೆ. ಯಜಮಾನಿ ಇದನ್ನೆಲ್ಲ ಗಮನಿಸ್ತಾಳೆ. ಅವನು ಯಥಾರ್ಥವಾಗಿ ಪ್ರಾರ್ಥಿಸ್ತಿರುವಾಗಲೇ ಯಜಮಾನಿಯ ಮಗನು ಪರಿಪೂರ್ಣ ಸ್ವಸ್ಥತೆಯನ್ನು ಕಾಣ್ತಾನೆ. ಬೇರೆ ಯಜಮಾನಿ ದೇವರ ಕಡೆಗೆ ತಿರುಗುವುದಕ್ಕೆ ಇದೊಂದು ದೊಡ್ಡ ಕಾರಣವಾಯಿತು. ಯೇಸು ಕ್ರಿಸ್ತನು ಇದನ್ನು ಹೇಳ್ತಿದ್ದಾನೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಬೇರೆ ಜನರು ನಮ್ಮನ್ನು ಪೀಡಿಸಿದ್ರು, ಬಾಧಿಸಿದ್ರು, ದ್ವೇಷಿಸಿದ್ರು, ಅವರು ಅಥವಾ ಅವರ ಕಡೆಯವರು ಎಷ್ಟೋ ಬಾಧೆಯಲ್ಲಿದ್ದಾರೆ. ಅವರಿಗೆ ಪ್ರಾರ್ಥಿಸುವವರು ಯಾರು? ಅವರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವವರು ಯಾರು? ಕ್ರಿಸ್ತನ ಈ ದೊಡ್ಡ ಜವಾಬ್ದಾರಿಯನ್ನು ಕ್ರಿಸ್ತನ ಸಭೆಯಲ್ಲಿ ಇರುವ ನಮಗೆ ಕೊಟ್ಟಿದ್ದಾನೆ. ನಮ್ಮನ್ನ ದ್ವೇಷಿಸುವ ಜನರಿಗಾಗಿ ನಾವು ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ ಅವರಿಗಾಗಿ ಪ್ರಾರ್ಥಿಸುವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನಿನ್ನ ಪ್ರಾರ್ಥನೆಯಿಂದಲೇ ಅವರಿಗೆ ಬಿಡುಗಡೆ ಆಗಬೇಕು. ನೀನು ಅವರ ಎದುರು ಅವರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಲೇಬೇಕು. ಇದಕ್ಕಾಗಿ ದೇವರು ಈ ಕಾಲದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಇಟ್ಟಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೆ, ನಾವು ಯಾರಿಗೆ ಕ್ರಿಸ್ತನ ಪ್ರೀತಿ ತೋರಬೇಕಾಗಿದೆಯೋ, ನಮ್ಮನ್ನು ದ್ವೇಷಿಸುವ ಜನರಿಗೆ ಕರ್ತನೆ, ಅವರಿಗೆ ನಾವು ಕ್ರಿಸ್ತನ ಪ್ರೀತಿಯನ್ನು ತೋರಿಸಲು ನಮ್ಮನ್ನು ದೇವರೇ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಬಲಪಡಿಸು. ಅವರನ್ನ ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಲು ಬೇಕಾದ ಕ್ರಿಸ್ತನ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿಸುವಾಮಿ. ಕರ್ತನೆ, ನಮ್ಮನ್ನು ಹಿಂಸೆಪಡಿಸುವ ಜನರಿಗಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದೆ. ಹೌದು ಸ್ವಾಮಿ, ಅವರಿಗೆ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆ ಎಂಬುದನ್ನು ವಾಕ್ಯದಿಂದ ಅರಿತುಕೊಂಡು ಅವರಿಗಾಗಿ, ಅವರ ಕರ್ತನೆ, ಅವರ ಪರಿವಾರದವರಿಗಾಗಿ, ಅವರ ಕ್ಷೇಮಕ್ಕಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಅವರಿಗಿರುವ ಬಾಧೆಗಳಿಂದ ಅವರಿಗೆ ಬಿಡುಗಡೆ ಆಗುವಂತೆ ಪ್ರಾರ್ಥಿಸೋದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಿನ್ನ ಈ ಬೋಧನೆಗೆ ನಾವು ವಿಧೇಯರಾಗ್ತೇವೆ. ಕರ್ತನೆ, ಈಗ ಈ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಸೇರಿ ವಿಧೇಯತೆಯನ್ನು ವ್ಯಕ್ತಪಡಿಸುವಂಥ ಪ್ರಿಯರನ್ನ ಕನಿಕರಿಸಿ ಇವರ ಪ್ರಾರ್ಥನೆಗೆ ನೀನು ಸದುತ್ತರ ಕೊಡು. ಇದರೊಂದಿಗೆ ಪ್ರಾರ್ಥಿಸುವ ಇನ್ನ ಮಕ್ಕಳ ಜೀವಿತದಲ್ಲಿ ಯಾವ ಹೋರಾಟವಿದೆಯೋ ಅವುಗಳಿಂದಲೂ ಅವರಿಗೆ ಬಿಡುಗಡೆ ಕೊಡು. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.